ಜೋಗಿ ಪ್ರೇಮ್ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರುವಂತ ಈ ಒಂದು ಚಿತ್ರ ಕೆಡಿ ದಿ ಡೆವಿಲ್ ಹಿಂದೆಂದು ನೋಡಿಲ್ಲ, ಮುಂದೆ ಇಂಥ ಸಿನಿಮಾ ಯಾರ ಕೈಲೂ ಮಾಡೋಕೆ ಅಷ್ಟು ರೇಂಜಲ್ಲಿದೆ, ಅಷ್ಟು ಸೂಪರ್ ಡೂಪರ್ ಹಿಟ್ಟಲ್ಲಿದೆ. ಈ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಮೂವಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಕೆಡಿ ದಿ ಡೆವಿಲ್ ನಮ್ಮ ಧ್ರುವ ಸರ್ಜಾ ಸರ್ ಅಂತೂ ಅವರ ಮುಗ್ಧತೆ, ಅವರ ಮುಗ್ಧ ಅಭಿನಯಕ್ಕೆ ಅಂತೂ ಎಲ್ಲರೂ ಮನ ಸೋತ್ಬಿಡ್ತಾರೆ. ಅಷ್ಟು ಸೂಪರ್ ಆಗಿ ಅವರು ಮುಗ್ಧರಾಗಿ ಆಕ್ಟಿಂಗ್ ಮಾಡಿರೋ ಸಖತ್ತಾಗಿ ಮಾಡಿದ್ದಾರೆ. ಅವರ ಕಾಮಿಡಿನೂ ಸೂಪರ್ ಆಗಿದೆ. ಸೂರಜ್ ನಮ್ಮ ಧ್ರುವ ಸರ್ಜಾ ಸರ್ ಅವರ ಕಂಬೈನ್ಸ್ ಅಲ್ಲಿ ಕಾಮಿಡಿ ಸೂಪರ್ ಆಗಿದೆ. ಸಾಂಗ್ಸ್ ಅಂತೂ ಇನ್ನೂ ಒಂದು ಲೆವೆಲ್ ಇನ್ನ ಮೇಲೆ ಇದೆ. ಸ್ಟಂಟ್ ಫೈಟ್ ಇದೆಯಲ್ಲ, ಫೈಟ್ ಸೀನ್ಗಳು, ಅವರ ಫ್ಯಾಮಿಲಿ ಕುಸ್ತಿ ಮತ್ತೆ ಅವ್ರ ಫ್ಯಾಮಿಲಿ ಕಾಪಾಡ್ಕೊಳ್ಳೋದೊಂದು ಫೈಟ್ ಸೀನ್ ಇದೆ. ಇಡೀ ಥಿಯೇಟ್ರನ್ನೇ ಹಲ್ಲಾಡ್ಬಿಡುತ್ತೆ ಸರ್. ಕಿಟಕಿ ಬಾಕ್ಲು ಡೋರ್ ಎಲ್ಲ ಬ್ಲಾಸ್ಟ್ ಆಗ್ಬಿಡ್ಬೇಕು ಆ ಥರ ವಿಸಲ್ಗಳು, ಚಪ್ಪಾಳೆಗಳು, ಕಿರ್ಚಾಟ. ಹಬ್ಬ ನಾನು ಯಾವ ನೋಡಿರೇ ಇಲ್ಲ, ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಫೈಟ್ ಸೀನು. ನಮ್ಮ ಜೋಗಿ ಪ್ರೇಮ್ಗೆ ಕೈ ಮುಗಿಬೇಕು, ಸೂಪರ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಸರ್. ಸಿನಿಮಾ ಆರಂಭ ಆದಾಗಿನಿಂದ ಹಿಡಿದು ಸಿನಿಮಾ ಮುಗಿಯುವವರೆಗೂ ನಮ್ಮ ಗಮನ, ಇಂಟ್ರೆಸ್ಟು ಸಿನಿಮಾ ಕಡೆನೇ ಇರುತ್ತೆ. ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಹಿಂಗೆ ಅಲ್ಲಾಡೋಕೆ ಆ ಕಡೆ ಈ ಕಡೆ ಅಲ್ಲ, ತಲೆಪ್ಪ ಮುಂದೆ ಎಲ್ಲಿ ಸೀನ್ ಹೋಗ್ಬಿಡ್ತದೋ, ಚೇಂಜ್ ಆಗ್ಬಿಡ್ತದೋ ಅಂತ ನಮ್ಮ ಗಮನ ಅಲ್ಲೇ ಇರುತ್ತೆ. ಅಷ್ಟು ಸೂಪರ್ ಡೂಪರ್ ಆಗಿದೆ. ಇಡೀ ಕುಟುಂಬ ಸಮೇತ, ಫ್ಯಾಮಿಲಿ ಸಮೇತ, ಅಜ್ಜ ತಾತ ಮಕ್ಕಳು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ನೋಡುವಂಥ ಸಿನಿಮಾ ಕೆಡಿ ದಿ ಡೆವಿಲ್. ಈ ವರ್ಷದಲ್ಲಿ 2026ರಲ್ಲಿ ಇದನ್ನ ಬೀಟ್ ಮಾಡೋ ಸಿನಿಮಾ ಇನ್ನೊಂದು ಯಾವುದು ಸಾಧ್ಯ ಇಲ್ಲ, ಬರೋದು ಇಲ್ಲ. ಬಂದರೆ ಏನು ಟಚ್ ಮಾಡೋಕ್ಕಾಗಲ್ಲ. ಇದಕ್ಕೆ ಆ ಥರ ಜನ ಹೋಗ್ತಾರೆ. ಜನನ ದಿನದಿಂದ ದಿನ ಸೆಳೆಯುತ್ತೆ ಹಂಗೆ ಥಿಯೇಟ್ರು. ಅಷ್ಟು ಸೂಪರ್ ಆಗಿದೆ ಕೆಡಿ ದಿ ಡೆವಿಲ್. ನಮ್ಮ ಧ್ರುವ ಸರ್ಜಾ ಸರ್ ಆಕ್ಟಿಂಗು, ಅವರ ಫೈಟಿಂಗು, ಕಾಮಿಡಿ, ರವಿಚಂದ್ರನು ಸೂಪರ್ ಆಗಿ ಮಾಡಿದ್ದಾರೆ. ರಮೇಶ್ ಅರವಿಂದ್ ಸರ್ ಅಂತೂ ಅವರ ಅಣ್ಣನ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಹೇಳ್ಕೊಡ್ತಾರಲ್ಲ, ನಮ್ಮ ಧ್ರುವ ಸರ್ಜಾ ಸರ್ ಅವರ ಮುಗ್ಧತೆಯನ್ನು ಹೋಗ್ಲಾಡಿಸೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆವಾಗಲೇ ಅವರು ಆಂಜನೇಯ ಮೈ ಮೇಲೆ ಬಂದಂಗೆ ಫುಲ್ಲು ರೌದ್ರಾವತಾರ ತಾಳೋದು ನೋಡಿ. ಫೈಟ್ಗಳಂತೂ ಸೂಪರ್ ಡೂಪರ್ ಹಿಟ್ಟಾಗಿ ಮಾಡಿದ್ದಾರೆ. ಸಾಂಗ್ಸ್ಗಳು ಚೆನ್ನಾಗಿದೆ. ಎಲ್ಲ ಇಡೀ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರೂ, ಹೀರೋಯಿನು ರೇಷ್ಮಾ ನಾಣಯ್ಯ ಅವರು ಸೂಪರ್ ಆಗಿ ಮಾಡೋರು ಸರ್. ನಂಬರ್ 1 ಮೂವಿ ಆಗ್ಬಿಡ್ತದೆ ಈ ವರ್ಷದಲ್ಲಿ. ಇದು ಬಿಗ್ ಬ್ಲಾಕ್ ಬಸ್ಟರ್ ಆಗುತ್ತೆ. ಶಿಲ್ಪಾ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಪಾತ್ರದಲ್ಲಿ ಸಂಜಯ್ ದತ್ತು ಸಖತ್ತಾಗಿ ಮಾಡಿದ್ದಾರೆ. ಏನು ಸರ್ ಇರೋದು ಆ ಕುಸ್ತಿ, ಅದು ಸ್ಟಾರ್ಟಿಂಗು ಅದು ಸ್ವಲ್ಪ ಗಮನ ಸಖತ್ತಾಗಿ ಸೆಳೀತದೆ ಕುಸ್ತಿದು. ಆಮೇಲೆ ಇಂಟರ್ವಲ್ ಆದ್ಮೇಲೆ ಅಂತೂ ನಮ್ಮ ಗಮನ ಇನ್ನೂ ಜೋರಾಗುತ್ತೆ, ಇನ್ನೂ ಕಮ್ಮಿ ಆಗಲ್ಲ. ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಸರ್ ನಮ್ಮ ಧ್ರುವ ಸರ್ಜಾ. ಅವ್ರ ಆಕ್ಟಿಂಗ್ಗೆ ನಾನು ಫಿದಾಗಿ ಹುಚ್ಚನೇ ಆಗ್ಬಿಟ್ಟಿದ್ದೀನಿ ಸರ್. ಅವ್ರ ಅಭಿಮಾನಿ ಆಗೋದಕ್ಕೆ ಸಾರ್ಥಕ ಆಗೋಯ್ತು ಇವತ್ತು ನಾನು. ಅವ್ರ ಸಿನಿಮಾನ ಇನ್ನೂ 2 ಸಲ 3 ಸಲ ನೋಡಬೇಕು ಆ ಥರ ಇದೆ ಅಂದರೆ ಇಡೀ ಕುಟುಂಬ ಸಮೇತ ಜನ ಅವರೇ ನುಗ್ತಾರೆ ಥಿಯೇಟ್ರಿಗೆ. ಅಷ್ಟು ಸೂಪರ್ ಆಗಿದೆ ಸಿನಿಮಾ ಕೆಡಿ ದಿ ಡೆವಿಲ್.